ಹೇಗಿದ್ರೆ ಸೊ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋಂಥ ಮಾಹಿತಿ ಏನಪ್ಪ ಅಂತಂದ್ರೆ ನಿಮಗೆ ಕೆಲವೊಂದಿಷ್ಟು ಜನಕ್ಕೆ 10ರಿಂದ 20 ನ್ಯೂಸ್ ಅಷ್ಟೇ ಬರ್ತದೆ, ಜಾಸ್ತಿ ನ್ಯೂಸೇ ಬರ್ತಾ ಇಲ್ಲ. ಸೊ ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಕೂಡ ಹ್ಯಾಶ್ಟ್ಯಾಗ್ ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಕರೆಕ್ಟಾಗಿ ಹಾಕ್ತಾ ಇದ್ದೀವಿ. ಆಮೇಲೆ ಬಂದುಬಿಟ್ರೆ ತಮಿಳ್ನು ಕೂಡ ಕರೆಕ್ಟಾಗಿ ಹಾಕ್ತಾ ಇದ್ದೀವಿ, ಆದರೆ ನ್ಯೂಸೇ ಬರ್ತಾ ಇಲ್ಲ ಅಂತ ಅನ್ನೋರಿಗೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮ್ಗೆ 100% ಹೇಳ್ತೀನಿ. ಸೊ ನಿಮಗೆ ಎಲ್ಲನೂ ಕೂಡ ಅದು ಗೊತ್ತಾಗುತ್ತೆ. ಆಮೇಲೆ ನೀವು ವಿಡಿಯೋದಲ್ಲಿ ಏನಿಲ್ಲ ಅಂತಂದ್ರೆ 1000ದಿಂದ 5000 ತನಕ ನೀವು ಆರಾಮಾಗಿ ನ್ಯೂಸ್ನ ಪಡಿಬೋದು. ಇವು ನಾನು ಹೇಳಕ್ಕಂಥ ಈ ಒಂದು ಮಾಹಿತಿನ ನೀವು ಇಲ್ಲಿ ಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿರಬೇಕಾಗುತ್ತೆ. ಸೊ ಇವಾಗ ಜಸ್ಟ್ ನಾನು ಟೈಮ್ಗೆ ಏನು ವೇಸ್ಟ್ ಮಾಡಲ್ಲ, ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 20 ನ್ಯೂಸ್ ಬರ್ತಾ ಇಲ್ಲ. ಎಷ್ಟೇ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಿದ್ರು ಕೂಡ ನಮಗೆ ನ್ಯೂಸೇ ಬರ್ತಾ ಇಲ್ಲ ಅನ್ನೋರಿಗೆ ಈ ಒಂದು ಮಾಹಿತಿನ ನೀವು ಇಲ್ಲಿ ಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸೊ ನೀವು ಇಲ್ಲಿ ಕಷ್ಟ ಬಿದ್ದು ವೀಡಿಯೋಸ್ಗಳನ್ನು ಮಾಡ್ತೀರಾ. ಆ ಒಂದು ವೀಡಿಯೋಸ್ಗಳಲ್ಲಿ ನೀವಿಲ್ಲಿ ಮಾತಾಡೋ ಶೈಲಿ ಹೆಂಗಿರ್ಬೇಕಪ್ಪ ಅಂತಂದರೆ ಕ್ಲಿಕ್ ಮಾಡಿದ ತಕ್ಷಣ ಅದು ಇನ್ನೂ ನೋಡಬೇಕು ಅನ್ನಿಸ್ತಾ ಇರಬೇಕು. ಜಸ್ಟ್ ಇಲ್ಲಿ ತನಕ 1 ನಿಮಿಷ ನೋಡ್ಕಿಶನ್ ಕ್ಲೋಸ್ ಮಾಡೋ ರೀತಿ ಆ ಒಂದು ವೀಡಿಯೋಸ್ಗಳನ್ನ ನೀವೆಲ್ಲ ಮಾಡಿರಬಾರ್ದು. ಓಕೆನಾ? ಇನ್ನೂ ನೋಡೋ ರೀತಿ ನೀವು ಇಲ್ಲಿ ವೀಡಿಯೋಸ್ಗಳನ್ನ ಮಾಡಿರಬೇಕಾಗುತ್ತೆ. ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ಹ್ಯಾಶ್ಟ್ಯಾಗ್ಸ್ ಆಗಿರ್ಬೋದು, ಆಮೇಲೆ ಟೈಟಲ್ಸ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ಬೋದು, ಆಮೇಲೆ ತಮಿಳ್ ಆಗಿರ್ಬೋದು, ಯಾವ ರೀತಿ ಎಲ್ಲ ಹಾಕಬೇಕಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿದ್ರೆ. ಫಸ್ಟ್ ತಮಿಳ್ ಹೆಂಗಿರ್ಬೇಕಂತಂದ್ರೆ ಅಟ್ರಾಕ್ಟಿವ್ ಆಗಿರಬೇಕು. ಮುಖದ ಮೇಲೆ ಹೆಂಗಿರಬೇಕು ಅಂತಂದರೆ ಎಮೋಷನ್ಸ್ಗಳಿರಬೇಕು. ಹೆಂಗಂತಂದರೆ ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀರಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ತಮಿಳಲ್ಲಿ ಎಮೋಷನ್ಸ್ಗಳನ್ನು ಇಟ್ಕೊಂಡ್ರೆ ನೀವು ಇಲ್ಲಿ ಜಾಸ್ತಿ ಆ ಒಂದು ವಿಡಿಯೋ ವೈರಲ್ ಆಗುತ್ತೆ. ತಮಿಳ್ ನೋಡಿ ತಾನೇ ಜಾಸ್ತಿ ಜನ ಕ್ಲಿಕ್ ಮಾಡೋದು. ಇನ್ನು ಟೈಟಲ್ಸ್ಗಳಿದಾವಲ್ಲ, ಟೈಟಲ್ ಹೆಂಗೆ ಹಾಕಿರ್ಬೇಕಂತಂದರೆ ಅಟ್ರಾಕ್ಟಿವ್ ಆಗಿರ್ಬೇಕು ಟೈಟಲು. ಇವಾಗ ಟೈಟಲ್ ಅಟ್ರಾಕ್ಟಿವ್ ಆಗಿರಬೇಕು ಅಂತಂದರೆ ಜನ ಯಾವ ರೀತಿ ವೀಡಿಯೋಸ್ಗಳನ್ನ ಸರ್ಚ್ ಮಾಡ್ತಾರೆ ಯೂಟ್ಯೂಬ್ ಸರ್ಚಲ್ಲಿ, ಅದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಜಾಸ್ತಿ ಯಾವ್ದು ಸರ್ಚ್ ಆಗಿದೆ, ಯಾವ ರೀತಿ ಜನ ಸರ್ಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಆ ಟೈಮ್ಗೆ ಒಂಚೂರ ಮರ್ತು ಬಿಡಬೇಕಾಗುತ್ತೆ. ನಾನೊಬ್ಬ ಯೂಟ್ಯೂಬರು ಅನ್ನೋ ಒಂದು ಇದನ್ನು ನೀವೆಲ್ಲ ಆ ಟೈಮಲ್ಲಿ ಮರ್ತು ಬಿಡಬೇಕಾಗುತ್ತೆ. ಹೆಂಗೆ ಮಾಡಬೇಕು ಅಂತಂದರೆ ನೀವು ಆಡಿಯನ್ಸ್ ಆಗಬೇಕಾಗುತ್ತೆ. ಆ ಟೈಮಲ್ಲಿ ಯಾವ ರೀತಿ ಸರ್ಚ್ ಮಾಡ್ತಾನೆ ಅನ್ನೋದನ್ನು ನೀವು ಇಲ್ಲಿ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆನಾ? ಇದನ್ನು ಮೈಂಡಲ್ಲಿ ಇಟ್ಕೊಂಡ್ರೆ 100% ಹೇಳ್ತೀನಿ ನಿಮ್ಮ ಒಂದು ಚಾನಲ್ಲು ಕೂಡ ಏನಾಗ್ಬೋದು, ಗ್ರೋತ್ ಆಗ್ಬೋದು. ಇನ್ನು ಟೈಟಲ್ ಆಯಿತು, ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಕೂಡ ತುಂಬಿ ಹಾಕ್ಬಿಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಕ್ಕಂಗಲ್ಲ. ಹ್ಯಾಶ್ಟ್ಯಾಗ್ಸ್ಗಳನ್ನು 15ಕ್ಕಿಂತ ಮೇಲ್ಪಟ್ಟು ಹಾಕ್ಬಾರ್ದು. ಹ್ಯಾಶ್ಟ್ಯಾಗ್ಸ್ಗಳನ್ನು ಇವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇವೊಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ರೆ ಒಂದು ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಬೇಡ, ಏನು ಮಾಡ್ಬೇಕು ಗೊತ್ತಾ? ನೀವಿಲ್ಲಿ ಹ್ಯಾಶ್ಟ್ಯಾಗ್ಸ್ ನೀವಿಲ್ಲಿ ಏನಾದರೂ ಸ್ಟಾರ್ ಆಗಿದ್ರೆ, ನಾನು ಸಿನಿಮಾ ಸ್ಟಾರ್ ಗುರು, ನಾನು ಯಾವುದಾದ್ರಲ್ಲಿ ಫೇಮಸ್ ಆಗಿಬಿಟ್ಟಿದ್ದೀನಿ ಇವಾಗ. ನೀವು ಜಸ್ಟ್ ಅಲ್ಲಿ ಬರೇ ಒಂದು ವರ್ಡ್ ಟಿ ಅಂತ ಹೇಳ್ಬಿಟ್ಟು ಒಂದು ವರ್ಡ್ ಹಾಕಿ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ರೆ ಅಂತ ಇಟ್ಕೊರಿ, ಆ ಒಂದು ವಿಡಿಯೋ ಫುಲ್ ವೈರಲ್ ಆಗಿಬಿಡುತ್ತೆ. ಇಲ್ಲ ಗುರು, ನಾವೆಲ್ಲ ಸುಮ್ಮನೆ ನಾರ್ಮಲು, ಯಾವುದೂ ಕೂಡ ಫೇಮಸ್ ಆಗಿಲ್ಲ, ಈಗೀಗ ಬಂದಿದ್ದೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಅಂತಂದರೆ ನೀವು ಟೈಟಲ್ಸ್ ಆಗಿರ್ಬೋದು, ಹ್ಯಾಶ್ಟ್ಯಾಗ್ಸ್ ಆಗಿರ್ಬೋದು, ಇವೆಲ್ಲ ಕರೆಕ್ಟಾಗಿ ಹಾಕಿದ್ರೆ ನೀವು ಕೂಡ ವೈರಲ್ ಆಗ್ಬೋದು. ಓಕೆನಾ? ಆಗ್ಬಹುದಲ್ಲ, ಹಾಗೆ ಆಗ್ತೀರಾ. ನೋಡ್ರಿ, ನೀವು ಇಲ್ಲಿ ವೀಡಿಯೋಸ್ಗಳನ್ನ ಮಾಡ್ಬೇಕಂತಂದರೆ ಮೇನ್ ಇಂಪಾರ್ಟೆಂಟ್ ತಪ್ಪು ಕೂಡ ನೀವು ಇದನ್ನೇ ಮಾಡ್ತೀರಾ. ನೀವು ಇಲ್ಲಿ ವೀಡಿಯೋಸ್ಗಳನ್ನೆಲ್ಲ ಕರೆಕ್ಟಾಗಿ ಮಾಡ್ತೀರಾ, ಆದರೆ ಟೈಟಲ್ಸು, ಡಿಸ್ಕ್ರಿಪ್ಷನ್ ಬಾಕ್ಸು ಇವೆಲ್ಲನೆಲ್ಲ ನೀವು ತಪ್ಪಾಗಿ ಹಾಕೋದ್ರಿಂದ ನಿಮ್ಮ ವಿಡಿಯೋ ಗ್ರೋ ಆಗೋದಿಲ್ಲ. 10ರಿಂದ 20 ನ್ಯೂಸ್ ಅಷ್ಟೇ ಬರುತ್ತೆ. ಇನ್ನು ಕೆಲವೊಂದಿಷ್ಟು ಟಿಪ್ಸ್ ಅದಾವ, ನಿಮಗೆಲ್ಲ ಕೂಡ ಇವೆಲ್ಲನೂ ಕೂಡ ಕರೆಕ್ಟಾಗಿ ಹಾಕಿರ್ತೀರ. ನೀವು ವಿಡಿಯೋಗೆ ನ್ಯೂಸೇ ಬರ್ತಾಯಿಲ್ಲ. ಯಾಕಂತಂದರೆ ನೀವು ವಿಡಿಯೋನ ಮಾಡಿರ್ತೀರಿ ನೋಡ್ರಿ, ಆ ಒಂದು ವಿಡಿಯೋ ಅಟ್ರಾಕ್ಟಿವ್ ಆಗಿಲ್ಲ. ಜನಕ್ಕೆ ಹೆಂಗೆ ಅನಿಸ್ಬೇಕು ಗೊತ್ತಾ? ಇವಾಗ ನೀವು ಒಂದು ವಿಡಿಯೋ ಇಲ್ಲಿ ತನಕ ನೋಡ್ತಾ ಇದ್ದೀರಾ ಅಂತಂದರೆ ಈ ಒಂದು ವಿಡಿಯೋ ಫಸ್ಟಿಗೆ ನಿಮ್ಗೆ ಇಂಟ್ರೆಸ್ಟಿವ್ ಆಗಿದೆ, ಅದರಿಂದಾಗಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ಈ ಇಂಟ್ರೆಸ್ಟಿವ್ ಫಸ್ಟೇ ನಾನು ಯಾವುದೋ ಸುಮ್ಮನೆ ರಾಗ ಬಿಟ್ಕೊಂಡು ಕೂತಿದ್ದೆ ಅಂತಂದರೆ ಈ ಒಂದು ವಿಡಿಯೋ ನೋಡ್ತಾ ಇದ್ದಿಲ್ಲ. ಅದೇ ರೀತಿಯೇ ನೀವಿಲ್ಲಿ ಏನು ಮಾಡ್ಬೇಕು ಗೊತ್ತಾ? ವಿಡಿಯೋನು ಕೂಡ ಮಾಡಬೇಕಾಗುತ್ತೆ. ಓಕೆನಾ? ಅದೇ ರೀತಿಯಾಗಿ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಫಸ್ಟಿಗೆ ಅಲ್ಲಿ ಇಂಟ್ರೆಸ್ಟಿವ್ ಆಗಿ ಕಾಣಬೇಕಾ ಒಂದು ವಿಡಿಯೋ. ಓಕೆನಾ? ಫಸ್ಟೇ ಇಂಟ್ರೆಸ್ಟಿವ್ ಆಗಿ ಕಾಣಿದ್ರೆ ನೀವು ಈ ಒಂದು ವಿಡಿಯೋ ಎಲ್ಲಿ ತನಕ ನೋಡಿದರೆ ಅವರು ಕೂಡ ವಾಚ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ವಾಚ್ ಮಾಡೋಕ್ಕಾಗಲ್ಲ ಗುರು. ನೀವೊಂದು ವೀಡಿಯೋನ ಮಾಡ್ತಿದ್ದೀರಿ ಅಂತಂದರೆ ಅದ್ರ ಬಗ್ಗೆ ನಿಮ್ಗೆ ನಾಲೆಜಬಲ್ ಇರಬೇಕು. ಆ ಒಂದು ವೀಡಿಯೋ ನಿಮ್ಗೆಲ್ಲರೂ ಕೂಡ ಅರ್ಥ ಆಗಿರಬೇಕು. ಸುಮ್ಮನೆ ಫುಂಗಿ ಉತ್ತಾ ಕೂತ್ಕೊಂಡ್ರೆ ಇವಾಗ ಕೆಲವೊಂದಿಷ್ಟು ಜನ ತುಂಬ ನಾನು ನೋಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ, ಹಲವಾರು ವೀಡಿಯೋಸ್ಗಳನ್ನ ನಾನು ಕೂಡ ನೋಡ್ತೀನಿ ಯೂಟ್ಯೂಬ್ನಲ್ಲಿ. ನಾನು ತುಂಬ ವೀಡಿಯೋಸ್ಗಳನ್ನ ನೋಡಿದ್ರೆ ತುಂಬ ಫುಂಗಿ ಬಿಡ್ತಾ ಇರ್ತಾರೆ ಫಸ್ಟಿಗೆ. ಇದು ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಫುಂಗಿ ಬಿಡ್ತಾರೆ. ಅದು ಹೇಳೋಕ್ಕೆ 3 ನಿಮಿಷ ತೊಗೊಳ್ತಾರೆ. ಇಂಪಾರ್ಟೆಂಟ್ ಬರೀ ಚಿಕ್ಕ ವಿಷಯ ಇರುತ್ತೆ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಅದು ಎಷ್ಟು 10ರಿಂದ 20 ನಿಮಿಷ ಮಾಡಿರ್ತಾರೆ. ಅದು ಕೇವಲ ಒಂದು 3 ನಿಮಿಷದ ವೀಡಿಯೋ ಇರುತ್ತೆ. ಅದನ್ನು 10 ನಿಮಿಷದಿಂದ 20 ನಿಮಿಷದವರೆಗೂ ಎಳೆದೇ ಹೇಳ್ತಾರೆ. ಅದೇ ರಾಗ ಅದೇ ತಾಳ. ಇದರಿಂದಾಗಿ ನಿಮ್ಮ ಒಂದು ವೀಡಿಯೋಸ್ ಕೂಡ ಬಿದ್ದೋಗ್ಬಿಡುತ್ತೆ. ಫಸ್ಟಿಗೆ ಏನೋ ನ್ಯೂಸ್ ಬರ್ತಾ ಇರುತ್ತೆ, ಕೆಲವೊಂದಿಷ್ಟು ಜನಕ್ಕೂ ಕೂಡ ಇದೇ ಪ್ರಾಬ್ಲಮ್ ಆಗ್ಬೋದು. ಫಸ್ಟಿಗೆ ಏನೋ ಕಂಡ್ರಾವಡಿ ನ್ಯೂಸ್ ಬರ್ತಾ ಇರುತ್ತೆ ಯಾಕೆ ಅಂತ ಹೇಳ್ಬಿಟ್ಟು ಇವಾಗ ರೀಚ್ ಆಗ್ತಾ ಇರಲ್ಲ.
ಇದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ನೋಡ್ರಿ ಇಲ್ಲಿ ಫಸ್ಟಿಗೆ ನೀವು ಮಾಡ್ತಾ ಇರ್ತೀರಲ್ಲ 10ರಿಂದ 20 ನ್ಯೂಸು ಇವಾಗ ಯಾಕೆ ಬರ್ತಾ ಇದೆ ಫಸ್ಟಿಗೆ ಯಾಕೆ ಬರ್ತಾ ಇತ್ತು ಅಂತಂದರೆ ನೀವು ಹಳೆ ವೀಡಿಯೋಸ್ಗಳಲ್ಲಿ ಏನಾದರೂ ಪುಂಗಿ ರಾಗ ಏನಾದರೂ ಓದಿದ್ರೆ ನಿಮ್ಮ ಚಾನಲ್ ನೋಡಿಬಿಟ್ಟು ಅವರಿಗೆ ನೀವು ಏನಾದರೂ ತಮ್ಮಲ್ಲೇ ಒಂದು ಹಾಕ್ಬಿಟ್ಟು ವಿಡಿಯೋದಲ್ಲೇ ಒಂದು ಎಕ್ಸ್ಪ್ಲೇನ್ ಮಾಡಿದರೆ ಮತ್ತು ನೀವು ಏನಾದರೂ ಹಿಂಗೆ ಸರ್ಚ್ ಮಾಡೋ ಮುಂದೆ ನಿಮ್ಮ ಚಾನಲ್ ಏನಾದರೂ ಬರ್ತಾ ತಿಳ್ಕೊರಿ ಸ್ಕಿಪ್ ಮಾಡಿಬಿಡ್ತಾರೆ ಓಕೆನಾ. ನೀವು ಒಂದು ವಿಡಿಯೋನ ನೋಡೋದ್ರಲ್ಲಿ ಇದರಿಂದಾಗಿ ನೀವು ಟ್ರೆಂಡಿಂಗಲ್ಲಿರೋದು ಕೂಡ 10ರಿಂದ 20 ನ್ಯೂಸ್ನ ಪಡಿಬೇಕಾಗುತ್ತೆ. ಫಸ್ಟು ಇದನ್ನು ಬಂದ್ ಮಾಡಿ, ಏನಾದರೂ ಮಾಡ್ತಾ ಇದ್ರೆ ಫಸ್ಟ್ ಇದನ್ನು ಬಂದ್ ಮಾಡಿ, ನ್ಯೂಸ್ ನೋಡಿ ಹೆಂಗೆ ಬರುತ್ತೆ ಹೆಂಗೆ ಗ್ರೋ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡೋ ಮತ್ತಿಗೆ ಟೈಟಲು ತಮ್ಮೇಲೆ ಇವೆಲ್ಲ ಕರೆಕ್ಟಾಗಿ ಹಾಕಿರಿ. ಆಮೇಲೆ ವೀಡಿಯೋಸ್ಗಳಲ್ಲಿ ಇನ್ಫಾರ್ಮೇಷನ್ ಚೆನ್ನಾಗಿರಬೇಕು, ಕ್ಯಾಮ್ರಾ ಕ್ಲಿಯಾರಿಟಿ. ಇದು ನೀವು ಯಾವ್ದ್ಯಾವುದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ. ಇದ್ರ ಬಗ್ಗೆ ನಾನೇನಿಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ, ಕ್ಲಿಯಾರಿಟಿ ಆಗಿದ್ದರೆ ಚೆನ್ನಾಗಿರುತ್ತೆ ಓಕೆನಾ. ಇದೇನೋ ಲೈಟು ಕಾಣಿಸ್ತಾ ಇದೆಯಲ್ಲ, ಈ ಲೈಟು ಅಲ್ಲಿಂದ ಬರ್ತಾ ಇದೆ ಲೈಟ್ ಓಕೆನಾ. ಸೊ ಏನಾದರೂ ಇದು ಲೈಟ್ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ಇದು ಮಾಡೋಕೆ ಹೋಗ್ಬೇಡಿ. ಇವಾಗ ನೋಡ್ರಿ ನೀವು ಇಲ್ಲಿ ತಮ್ಮ ಕ್ಯಾಮ್ರಾ ಹಿಂಗಾದ್ರೆ ಇರಲಿ, ಲೈಟ್ ಏನಾದ್ರು ಫೋಕಸ್ ಹಿಂಗಿತ್ತು ಅಂತ ಇಟ್ಕೊರಿ, ನಿಮ್ಗೆ ವೀಡಿಯೋ ಕ್ಲಿಯಾರಿಟಿಯಾಗಿ ಬರುತ್ತೆ ಓಕೆನಾ. ಇದನ್ನು ನೀವು ಇಲ್ಲಿ ಮೈಂಡಲ್ಲಿ ಇಟ್ಕೊರಿ. 10ರಿಂದ 20 ನ್ಯೂಸ್ ಬರ್ತಾ ಇದೆ ಅಂತಂದರೆ ಗುರು ನಮ್ಮ ಚಾನಲ್ ವೈರಲ್ ಆಗ್ತಾ ಇಲ್ಲ ಗುರು, ನಾವು ಚಾನಲ್ನ ಬಿಡ್ಬೇಕಂತ ಮಾಡಿದ್ದೀವಿ ಅಂತಂದರೆ ನೋಡಿಲಿ ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟು ನಮಗೆ ಒಂದಲ್ಲ ಒಂದಿನ ಸಫಲತೆ ಅನ್ನೋದು ಸಿಕ್ಕೇ ಸಿಗುತ್ತೆ, ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಓಕೆನಾ. ನೀವು ಇಲ್ಲಿ ಜಾಸ್ತಿ ಏನು ಮಾಡ್ತೀರಾ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ 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 ಇರ್ತೀರಾ, ಒಂದಲ್ಲ ಒಂದು ವೀಡಿಯೋ ಗ್ರೋ ಆಗಲ್ವಾ, 100 ವೀಡಿಯೋದಲ್ಲಿ ಒಂದು ವೀಡಿಯೋ ಆದರೂ ಗ್ರೋ ಆಗಲ್ವಾ, ವಿಚಾರ ಮಾಡಿ ಗೈಸ್ ಓಕೆನಾ. ಒಂದು ವೀಡಿಯೋ ಆದರೂ ವೈರಲ್ ಆಗಲ್ವಾ ಅಂತ ಹೇಳ್ಬಿಟ್ಟು ವಿಚಾರ ಮಾಡಿ. ಯೂಟ್ಯೂಬ್ ಚಾನಲ್ ಬಿಡಬೇಕಂತಂದರೆ ಕಂಟಿನ್ಯೂ ಮಾಡಿ, ಬಿಡೋಕೆ ಹೋಗ್ಬೇಡಿ. ಈ ಒಂದು ವಿಡಿಯೋನ ನೋಡಿದ್ದಾರೆ ಅಂತಂದರೆ ಈ ಒಂದು ವಿಡಿಯೋ ನೋಡಿರೋರು ಕೂಡ ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ಫಾಲೋ ಮಾಡ್ಕೊಂಡ್ರೆ 100% ನಿಮ್ಮ ಚಾನಲ್ ಕೂಡ ಗ್ರೋತ್ ಆಗುತ್ತೆ ಓಕೆನಾ. ನಂದು ಕೂಡ ತುಂಬ ಹಿಂದಕ್ಕೆ ಬಿತ್ತು, ಅದಾದಮೇಲೆ ಗ್ರೋ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚಾನಲು. ಇದನ್ನು ಕೂಡ ನೀವು ಇಲ್ಲಿ ಫಾಲೋ ಮಾಡ್ಕೋಬೋದು ಗೈಸ್. ಟೈಮ್ ಹೋದರೆ ಹೋಗಲಿ, ಒಂದು ವಾರದಲ್ಲಿ ಏನಿಲ್ಲ ಅಂತಂದ್ರೆ 3 ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ. ನೀವೇನಾದರೂ ನ್ಯೂ ಯೂಟ್ಯೂಬರ್ಸ್ ಆಗಿದ್ರೆ, ಯಾಕಂತಂದರೆ ಯೂಟ್ಯೂಬು ನಿಮ್ಮ ಒಂದು ವೀಡಿಯೋಸ್ಗಳನ್ನು ಏನು ಮಾಡುತ್ತೆ, ಪ್ರಮೋಟ್ ಮಾಡಬೇಕಾಗಿರುತ್ತಲ್ಲ. ಆ ಒಂದು ಪ್ರಮೋಟ್ ಮಾಡಬೇಕಾದ್ರೆ ನಿಮ್ಮ ವೀಡಿಯೋಸ್ಗಳು ಹೆಂಗಿರುತ್ತೆ ಅಂತ ಅವರು ತಿಳ್ಕೊಬೇಕಾಗುತ್ತೆ ಫಸ್ಟಿಗೆ. ನೀವು ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋದರೆ ಯೂಟ್ಯೂಬ್ಗೆ ನೀವು ತಮ್ಮ ಜಾಸ್ತಿ ಟೈಟಲು ತಮ್ಮೇಲೆ ಹ್ಯಾಶ್ಟ್ಯಾಗ್ಸ್ ಇವೆಲ್ಲ ಕೂಡ ಕಂಪ್ಲೀಟಾಗಿ ಹಾಕಿದ್ರೆ ಯೂಟ್ಯೂಬ್ಗೆ ಆಲ್ಗೋರಿಸಮ್ಗೆ ಗೊತ್ತಾಗ್ಬಿಡುತ್ತೆ ಇವ್ರು ಇದೇ ಕಂಟೆಂಟ್ನ ಮಾಡ್ತಾ ಇದ್ದಾರೆ, ಇವರ ಒಂದು ವೀಡಿಯೋಸ್ಗಳನ್ನು ಕೂಡ ನಾವು ಇಲ್ಲಿ ಸಜೆಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ವೀಡಿಯೋಸ್ಗಳನ್ನು ಕೂಡ ಸಜೆಷನಲ್ಲಿ ಕೊಡುತ್ತೆ ಏನೋ ಯೂಟ್ಯೂಬ್ ಓಕೆನಾ. ಇದರಿಂದಾಗಿನೇ ನಾವು ಇಲ್ಲಿ ತುಂಬ ಯೂಟ್ಯೂಬರ್ಸ್ ಹೇಳ್ತಾ ಇರೋದು ಹ್ಯಾಶ್ಟ್ಯಾಗ್ಸ್ ಹಾಕಿ ಚೆನ್ನಾಗಿ ಎಲ್ಲನೂ ಕೂಡ ಹಾಕಿ ಅಂತ ಹೇಳ್ಬಿಟ್ಟು. ಆದರೂ ನೀವು ಕೇಳೋದು ಇಲ್ಲ, ನ್ಯೂಸ್ ಬರ್ತಾ ಇದೆ. ನಾನು ಹೇಳ್ತಕ್ಕಂಥ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿಕೊಂಡ್ರೆ, ನೀವು ಫಾಲೋ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ಮತ್ತೆ ನಮ್ಗೆ ವಿಡಿಯೋ ನ್ಯೂಸ್ ಬರ್ತಾ ಇಲ್ಲ ಏನು ಮಾಡೋದು ಹಂಗಂತ ಹೇಳ್ಬಿಟ್ಟು ಹುಡ್ಕ್ಯಾಡ್ಕೊಂತೀರಾ, ನಿಮಗೆ ಒಂದು ನಾಲೆಜೇ ಸಿಗೋದಿಲ್ಲ. ನಾನು ಹೇಳ್ತಕ್ಕಂಥ ಟಿಪ್ಸ್ನ ಫಸ್ಟು ಫಾಲೋ ಮಾಡ್ಕೊಳ್ಳಿ. ಅದಾದಮೇಲೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಒಂದು ವಾರ ಬಿಟ್ಟು ಕಮೆಂಟ್ ಮಾಡಿ, ವ್ಯೂಸ್ ಹೆಂಗೆ ಬರ್ತಾ ಇದೆ ಹಂಗೆ ಅದೆಲ್ಲನೂ ಕೂಡ ಕಮೆಂಟ್ ಮಾಡಿ ಓಕೆನಾ. ಇವಾಗ ಇದು ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 10 ನಿಮಿಷದ ವಿಡಿಯೋ ಆಗಿತ್ತು ಇದು. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಇಲ್ಲಿ ತನಕ ನೋಡಿದ್ರೆ ಅಂತಂದರೆ ನಿಮ್ಮೊಂದು ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಂಗೆ ಗೊತ್ತು. ಸೊ ದಯವಿಟ್ಟು ಈ ಒಂದು ವಿಡಿಯೋಗೆ ಒಂದು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಂದೇ ಒಂದು ಲೈಕ್ ಗುರು, ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಒಂದು ಲೈಕ್ ಮಾಡಿದ್ರೆ ಸಾಕು, ಈ ಒಂದು ವಿಡಿಯೋ ಕೂಡ ಗ್ರೋ ಆಗ್ಬೋದು ನಿಮ್ಮ ಒಂದು ಇದರಿಂದ. ಇವಾಗೇನು 1K ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. 1K ಇನ್ನೂ ಸ್ವಲ್ಪ 1.1K ಆಡಿಯನ್ಸು ಕೂಡ ಸಬ್ಸ್ಕ್ರೈಬರ್ಸು ಕೂಡ ಕಂಪ್ಲೀಟ್ ಮಾಡಬೇಕಾಗಿದೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಕೂಡ ನಮಗಿದ್ರೆ ಸೊ 1K ಅಲ್ಲ 10K ಬಿ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಸೊ ಮಸ್ತ್. ಬಾಯ್.